ಸಿಜೆ ರಾಯ್ ಕ್ಯಾಬಿನ್ನಲ್ಲಿ ಆ 10 ನಿಮಿಷ ಆಗಿದ್ದು ಏನು? MDಯನ್ನ ಕ್ಯಾಬಿನ್ನಿಂದ ಹೊರ ಕಳಿಸಿದ ಮೇಲೆ ಏನಾಯಿತು? ಯಾಕೆಂದರೆ ನಿನ್ನೆ ಸಿಜೆ ರಾಯ್ ಅವರ ಜೊತೆಯಲ್ಲಿ MD ಕೂಡ ಹೋಗಿದ್ರು. 10 ನಿಮಿಷದ ಬಳಿಕ ಮತ್ತೆ ಒಳಗಡೆಗೆ ಹೋಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ನ MD ಒಳಗೆ ಹೋದಾಗ ರಕ್ತದ ಮಡುವಿನಲ್ಲಿದ್ದರು ಸಿಜೆ ರಾಯ್. ಶೂಟ್ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಅವರು ಆತ್ಮಹತ್ಯೆಗೆ ಶರಣಾಗಿದ್ರು. ಇದೆಲ್ಲವನ್ನ ತಮ್ಮ ದೂರಿನಲ್ಲಿ ಕಾನ್ಫಿಡೆಂಟ್ನ MD ಉಲ್ಲೇಖ ಮಾಡಿರುವಂಥದ್ದು ಜೋಸೆಫ್ ಅವರು. ಗುಂಡಿನ ಸದ್ದು ಕೇಳಿಸಿದ್ದನ್ನ ಎಲ್ಲೂ ದೂರಿನಲ್ಲಿ MD ಉಲ್ಲೇಖ ಮಾಡಿಲ್ಲ. ಹಾರಿಸಿದ ಬುಲೆಟ್ ಸದ್ದು ಕಚೇರಿಯಲ್ಲಿದ್ದವರಿಗೆ ಕೇಳಿಸಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಅನುಮಾನಕ್ಕೆ ಕಾರಣವಾಗಿದೆ ಈ ದೂರು. ಕಾನ್ಫಿಡೆಂಟ್ ಗ್ರೂಪ್ನ MD ಸದ್ಯ ದೂರನ್ನು ನೀಡಿದ್ದಾರೆ ಅಶೋಕ್ ನಗರ ಪೊಲೀಸರಿಗೆ. ಆ ದೂರಿನಲ್ಲಿ ಎಲ್ಲೂ ಉಲ್ಲೇಖವನ್ನು ಅವರು ಮಾಡಿಲ್ಲ. ಹಾಗಿದ್ರೆ ಕಾನ್ಫಿಡೆಂಟ್ ಗ್ರೂಪ್ನ MD ಜೋಸೆಫ್ ಅವರು ನೀಡಿರುವ ದೂರಿನಲ್ಲಿ ಏನಿದೆ ಅದನ್ನು ನೋಡ್ಕೊಂಬರೋಣ. ಇದು TA ಜೋಸೆಫ್ ಕಾನ್ಫಿಡೆಂಟ್ನ MD ಏನಿದ್ದಾರೆ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು. ಈ ದೂರಿನಲ್ಲಿ ಎಲ್ಲೂ ಕೂಡ ಅವರು ಗುಂಡು ಹಾರಿಸ್ಕೊಂಡಿರುವ ಬಗ್ಗೆ, ಆ ಗುಂಡಿನ ಸದ್ದು ಕೇಳಿದ್ದರ ಬಗ್ಗೆ ಯಾವುದೇ ಉಲ್ಲೇಖವನ್ನು ಮಾಡಿಲ್ಲ. ಕಾನ್ಫಿಡೆಂಟ್ ಗ್ರೂಪ್ನ MD TA ಜೋಸೆಫ್ ಅವರು ಏನಿದ್ದಾರೆ ಅವರು ಸಿಜೆ ರಾಯ್ ಅವರ ಜೊತೆ ನಿನ್ನೆ ಕಚೇರಿಗೆ ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ಏನು ಸಿಜೆ ರಾಯ್ ಅವರು ತಮ್ಮ ಆಫೀಸಿಗೆ ಬಂದರು, ಆ ಸಂದರ್ಭದಲ್ಲಿ ಅವರು ಕೂಡ ಜೋಸೆಫ್ ಅವರು ಕೂಡ ರಾಯ್ ಅವರ ಜೊತೆಯಲ್ಲಿ ಕಚೇರಿಗೆ ಬರ್ತಾರೆ. ಮೊದಲಿಗೆ ಇವರು ಅವ್ರ ಜೊತೆ ಕ್ಯಾಬಿನಲ್ಲಿ ಹೋಗ್ಬಿಟ್ಟು ಒಂದಷ್ಟು ಕಾಲ ಚರ್ಚೆ ಮಾಡಿ ಅದಾದ ನಂತರ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಅದು ಕೂಡ ಇವರೇ ಹೇಳಿ ಕಳಿಸ್ತಾರೆ, ನಾನು ನಮ್ಮ ಅಮ್ಮನ ಹತ್ರ ಮಾತನಾಡಬೇಕು, ಹಾಗಾಗಿ ನೀವು ಆಚೆ ಹೋಗಿ ಅಂತೇಳಿ ಅವರಿಗೆ ಹೊರಗಡೆ ಕಳಿಸ್ತಾರೆ. ಹೊರಗಡೆ ಕಳಿಸಿದ ಮೇಲೆ ಮತ್ತೆ 10 ನಿಮಿಷಗಳ ಕಾಲ ಬಿಟ್ಟು ಮತ್ತೆ ಜೋಸೆಫ್ ಅವರು ಇವರ ಕೊಠಡಿಗೆ ಹೋದಾಗ ಸೆಕ್ಯೂರಿಟಿ ಹೇಳ್ತಾರಂತೆ ಯಾರನ್ನು ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ಅಂತ. ಸರಿ ಅಂತ ವಾಪಸ್ ಹೋಗ್ತಾರೆ. ಅದಾದಮೇಲೆ ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಒಳಗಡೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಳಗಡೆಗೆ ಹೋದವಾಗ ಆಗಲೂ ಇನ್ನೂ ಡೋರ್ ಓಪನ್ ಇರಲ್ಲ. ಹಾಗಾಗಿ ಡೋರನ್ನು ಇವರು ಒಡೆದ್ಬಿಟ್ಟು ಓಪನ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಇವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕಚೇರಿಯಲ್ಲೇ ಇದ್ದರು, ಕಚೇರಿಯಲ್ಲಿ ಸಿಬ್ಬಂದಿ ಇದ್ದರು, ಕಚೇರಿಯಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. MD ಇವ್ರ ಜೊತೆನಲ್ಲೇ ಹೋಗಿದ್ರು. IT ಅಧಿಕಾರಿಗಳ ದಾಳಿ ಕೂಡ ಅಲ್ಲೇ ನಡೀತಾ ಇತ್ತು. ಇಷ್ಟೆಲ್ಲ ಇದ್ದಾಗಿಯೂ ಇವರು ಶೂಟ್ ಮಾಡಿಕೊಂಡಂತಹ ಬುಲೆಟ್ನ, ಗನ್ನ, ಪಿಸ್ತೂಲ್ನ ಸೌಂಡು, ಆ ಫೈರಿಂಗ್ನ ಸೌಂಡು ಅಲ್ಲಿರುವ ಯಾರಿಗೂ ಕೇಳಿಸ್ಲಿಲ್ವಾ? ಸೆಕ್ಯೂರಿಟಿ, ಯಾವ ಸೆಕ್ಯೂರಿಟಿ TA ಜೋಸೆಫ್ ಅವರು MD ಏನಿದ್ದಾರೆ ಅವರು ಹೋದಂತಹ ಸಂದರ್ಭದಲ್ಲಿ ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ಸಾಹೇಬರು ಅಂತ ಹೇಳಿದಂತಹ ಸೆಕ್ಯೂರಿಟಿ ಅಲ್ಲೇ ಇದ್ದ, ಆತನಿಗೆ ಕೇಳಿಸ್ಲಿಲ್ವಾ? MD ಅಂದರೆ ಅವರೇನು ಬೇರೆ ಕಡೆಗಿರಲ್ಲ, ಅವರು ಅದೇ ಕಚೇರಿಯಲ್ಲೇ ಇರ್ತಾರೆ, ಅವ್ರಿಗೆ ಕೇಳಿಸ್ಲಿಲ್ವಾ? ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇತರೆ ಸಿಬ್ಬಂದಿಗೆ ಆ ಫೈರಿಂಗ್ನ ಸೌಂಡ್ ಕೇಳಿಸ್ಲಿಲ್ವಾ? IT ಅಧಿಕಾರಿಗಳಿಗೆ ಕೇಳಿಸ್ಲಿಲ್ವಾ? ಯಾರಿಗೂ ಕೇಳಿಸ್ಲೇ ಇಲ್ವಾ? ಅಥವಾ ಕೇಳಿಸಿದ್ರು ದೂರಿನಲ್ಲಿ ಉಲ್ಲೇಖ ಮಾಡಿಲ್ವಾ? ಉಲ್ಲೇಖ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ? IT ಅಧಿಕಾರಿಗಳು ನೀಡಿರುವ ಅವರ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಚಂದನ ಮಾಹಿತಿಯನ್ನು ಕೊಡ್ತಾ ಇದ್ರು. IT ಅಧಿಕಾರಿಗಳು ನೀಡಿರುವಂತಹ ಹೇಳಿಕೆಯಲ್ಲೂ ಕೂಡ ನಾವು ಒಂದಷ್ಟು ದಾಖಲೆಗಳನ್ನು ಕೇಳಿದ್ವಿ, ಲಾಕರ್ ಓಪನ್ ಮಾಡಿ ಅಂತ ಕೇಳಿದ್ವಿ. ಆ ಸಂದರ್ಭದಲ್ಲಿ ಅವರ ಎಕ್ಸ್ಪ್ರೆಷನ್ ಚೇಂಜ್ ಆಗಿತ್ತು, ಅವರ ಬಿಹೇವಿಯರಲ್ಲಿ ಚೇಂಜ್ ಆಗಿತ್ತು, ಅವರು ಟೆನ್ಷನ್ಗೆ ಒಳಗಾಗಿದ್ರು ಅಂತ ಹೇಳಿದ್ದಾರೆ. ಆದರೆ IT ಅಧಿಕಾರಿಗಳಿಗೆ ಹಾಗಿದ್ರೆ ಕೇಳಿಸ್ಲಿಲ್ವಾ ಇವರು ಶೂಟ್ ಮಾಡ್ಕೊಂಡಿದ್ದು ಅಲ್ಲೇ ಇದ್ದಂತಹ ಅಧಿಕಾರಿಗಳಿಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಕ್ಯಾಬಿನ್ ಬಳಿಯೇ ಇದ್ದಂತಹ ಸೆಕ್ಯೂರಿಟಿಗೆ ಹಾಗೆ MDಗೆ ಯಾಕೆ ಕೇಳಿಸ್ಲಿಲ್ಲ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ. ಯಾಕಂದರೆ ನೀವು ಫೈರಿಂಗ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪಿಸ್ತೂಲನ್ನು ಬಳಸಿ, ಸಣ್ಣ ಆಟ ಆಡೋ ಪಿಸ್ತೂಲನ್ನೇ ನಿಮಗೆ ಸೈಲೆನ್ಸ್ ಇರುವಂತಹ ಸ್ಥಳದಲ್ಲಿ ಅದರ ಸೌಂಡೇ ತುಂಬ ಜೋರಾಗಿ ಕೇಳಿಸುತ್ತೆ. ಅಂಥದ್ರಲ್ಲಿ ಇವರು NP4 0.25 ಪಿಸ್ತೂಲ್ನಿಂದ ಶೂಟ್ ಮಾಡಿಕೊಂಡಿರುವಂಥದ್ದು. ತಮ್ಮ ಬಲಗೈನಿಂದ ಎದೆಯ ಎಡಭಾಗಕ್ಕೆ ಪಾಯಿಂಟ್ ಮಾಡಿಕೊಂಡು ಅವರು ತುಂಬ ಹತ್ತಿರದಲ್ಲೇ ಶೂಟ್ ಮಾಡ್ಕೊಂಡಿದ್ದಾರೆ. ಹತ್ತಿರದಲ್ಲೇ ಶೂಟ್ ಮಾಡ್ಕೊಂಡಿದ್ರು ಕೂಡ ಸೌಂಡ್ ಆದರೂ ಬರಬೇಕಲ್ವ ಅವರು ಶೂಟ್ ಮಾಡ್ಕೊಂಡಿದ್ದು? ಅಟ್ಲೀಸ್ಟ್ ಅವರ ಕ್ಯಾಬಿನ್ ಹೊರಗಡೆ ಇರುವವ್ರಿಗಾದರೂ ಅದು ಕೇಳಿಸ್ಬೇಕಿತ್ತಲ್ವಾ? MDಗೆ ಕೇಳಿಸಿಲ್ಲ, ಅಲ್ಲಿರುವ ಸಿಬ್ಬಂದಿಗೆ ಕೇಳಿಸಿಲ್ಲ, ಸೆಕ್ಯೂರಿಟಿಗೆ ಕೇಳಿಸಿಲ್ಲ, ಅಲ್ಲೇ ಇದ್ದಂತಹ IT ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಯಾವುದೇ ನಾಲೆಡ್ಜ್ ಇರಲಿಲ್ವಾ? ಯಾಕಂದರೆ ಇವರು ಶೂಟ್ ಮಾಡಿಕೊಂಡು ಎಷ್ಟೊತ್ತಿನ ನಂತರ ಇವ್ರು ಹೋಗಿದ್ದಾರೆ ಅಲ್ಲೆಲ್ಲ ಅವರು ಆಲ್ರೆಡಿ ರಕ್ತದ ಮಡುವಿನಲ್ಲಿ ಇದ್ದರು ಅಂತೇಳಿ ಇವರೇ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. TA ಜೋಸೆಫ್ ಅವರು ಕಾನ್ಫಿಡೆಂಟ್ನ MD ರಕ್ತದ ಮಡುವಿನಲ್ಲಿ ಇದ್ದರು ಅಂದರೆ ಅದರ ಅರ್ಥ ಅಲ್ಲಿ ನಿಮಗೆ ರಕ್ತ ಹರಿದಿದೆ ಅಂತ, ಅವರ ಬಾಡಿಯಿಂದ ಅಷ್ಟು ರಕ್ತ ಹೊರಗಡೆ ಬಂದಿದೆ ಅಂತ. ಅಷ್ಟು ರಕ್ತ ಹೊರಗಡೆ ಬಂದಿದೆ ಅಂದರೆ ಶೂಟ್ ಇಮಿಡಿಯೇಟ್ ಆದ ತಕ್ಷಣ ಏನೂ ಬಂದಿರಲ್ಲ, ಅದಕ್ಕೂ ಒಂದು ಸ್ವಲ್ಪ
ಟೈಮ್ ಹಿಡಿದಿರುತ್ತೆ. ಅಷ್ಟು ನಿಮಿಷಗಳ ಕಾಲ ಇವ್ರಿಗೆ ಯಾರಿಗೂ ಗೊತ್ತೇ ಆಗಲಿಲ್ವಾ, ಸೌಂಡ್ ಬರಲೇ ಇಲ್ವಾ ಶೂಟ್ ಮಾಡ್ಕೊಂಡಿದ್ದು? ಈ ಅನುಮಾನಗಳು ಮೂಡುತ್ತೆ. ಬಹುಶಃ ಪೊಲೀಸರು ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.